ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಬಸವೇಶ್ವರ ಜಾತ್ರೆ ಜರುಗಿತು. ವಿಜಯಪುರ ಜಿಲ್ಲೆ ಮನಗೂಳಿ ಪಟ್ಟಣದಲ್ಲಿ 4 ದಿನಗಳ ಕಾಲ ನಡೆಯುವ ಈ ಜಾತ್ರೆಯ ವಿಶೇಷತೆ ಏನು ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ಬಸವೇಶ್ವರ ಜಾತ್ರೆಯ ಕಮಿಟಿ ಅಧ್ಯಕ್ಷರಾದ ಅಪ್ಪುಗೌಡ ಪಾಟೀಲ್ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಈ ವರ್ಷ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದಲ್ಲಿ ಏನೋ ಒಂದು ಅದ್ದೂರಿಯಾಗಿ ಜರುಗ್ತಾ ಇದೆ ಬಸವೇಶ್ವರ ಜಾತ್ರೆ. ಈ ಒಂದು ಜಾತ್ರೆ ನನ್ನ ಬಲಭಾಗದ ದೃಶ್ಯಾವಳಿಗಳಲ್ಲಿ ತಾವು ನೋಡಬಹುದು. ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ಜಾತ್ರೆ 4 ದಿನಗಳ ಕಾಲ ಈ ಒಂದು ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಜಾತ್ರೆ ವ್ಯವಸ್ಥೆ ಯಾವ ರೀತಿ ಇದೆ, ಇಲ್ಲಿರ್ತಕ್ಕಂಥ ಬರ್ತಿರ್ತಕ್ಕಂಥ ಜನರಿಗೆ ಕೂಡ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ಒಂದು ಕಮಿಟಿ ವತಿಯಿಂದ. ಈಗ ನನ್ನ ಜೊತೆಗೆ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸೊ ಅವರನ್ನು ಮಾತಾಡ್ತಕ್ಕಂಥ ಒಂದು ನಾನು ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಈ ಒಂದು ಬಸವೇಶ್ವರ ಜಾತ್ರೆ 4 ದಿನಗಳ ಕಾಲ ಜರುಗ್ತಾ ಇದೆ. ಯಾವ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ರೆ ಬಂದಿರತಕ್ಕಂಥ ಜನರಿಗೆ? ನಮ್ಮೂರ ಆರಾಧ್ಯ ದೈವದಂಥ ನಂದೀಶ್ವರ ಪಾದಗಳಿಗೂ ವಂದಿಸಿ, ಈ ಜಾತ್ರಾ ಮಹೋತ್ಸವ ನಮ್ಮ ಪರಂಪರೆಯಿಂದ ನಡೆದು ಬಂದಿದೆ. ಭಾಳ ವರ್ಷದಿಂದ ವಿಜೃಂಭಣೆಯಿಂದ ನಡೀತದೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ಹೊರಗಿನ ಏರಿಯಾದಾಗ ಭಾಳ ಅದಾರ. ನಮ್ಮ ಊರು ಬಿಟ್ಟು ಹೊರಗಿನ ಊರುಗಳಲ್ಲಿ ಭಾಳ ಅದಾರ, ದೂರ ಇದರಲ್ಲಿ ಅದಾರ. ಯಾಕಂದ್ರೆ ಅವರು ನೌಕರಿ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಹೋಗಿ ಸೆಟ್ಲ್ ಆದವರು ಅವರೆಲ್ಲ ಬರುವಂಥದ್ದು ಊರಿಗೆಂದು ಬಂದು ಭೇಟಿ ಕೊಡುವಂಥ ದಿನ ಇದು ಹಬ್ಬಕ್ಕೆ ಇದಕ್ಕೆ ಅಂತೇಳಿ ಜಾತ್ರೆ ಮಹೋತ್ಸವಕ್ಕೆ ಅಂತೇಳಿ ಎಲ್ಲರೂ ಕೂಡ್ಕೊಂಡು ಎಲ್ಲ ಕಡೆಯಿಂದ ಬಂದು ಇವತ್ತು ಕೂಡ್ತಾರೆ. ಆ ರೀತಿ ಕೂಡುವುದರಿಂದ ನಮ್ಮಲ್ಲಿ ಏನದ ಸಾಕಷ್ಟು ಒಂದು 20-25 ಸಾವಿರ ಜನ ಸೇರುವಂಥ ಒಂದು ಜಾತ್ರೆ ಆಗಾಗ್ತದೆ. ಈ ಜಾತ್ರಾ ಮಹೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರ ಕಾರಣ ಏನಂದ್ರೆ ಭಕ್ತಾದಿಗಳು ಇಲ್ಲಿ ನಡೆಯುವಂಥ ನಮ್ಮ ಬಸವೇಶ್ವರ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾರು ಏನು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ, ಕೇಳ್ಕೊಂಡು ಹೋಗ್ತಾರೆ, ಅವು ಈಡೇರ್ಯಾವು, ನಮ್ಮೆಲ್ಲ ಇದು ಆಸೆ ಈಡೇರ್ಯಾವ ಅಂತ ಹೇಳಿ ಬಂದು ಬಹಳಷ್ಟು ಭಕ್ತರು ಇಲ್ಲಿ ಅವರ ಹರಕೆ ಸಲ್ಲಿಸಿ ಹೋಗ್ತಾರೆ. ವರ್ಷದಂತೆ ಈ ವರ್ಷ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದಲ್ಲಿ ಏನೋ ಒಂದು ಅದ್ದೂರಿಯಾಗಿ ಜರುಗ್ತಾ ಇದೆ ಬಸವೇಶ್ವರ ಜಾತ್ರೆ. ಈ ಒಂದು ಜಾತ್ರೆ ನನ್ನ ಬಲಭಾಗದ ದೃಶ್ಯಾವಳಿಗಳಲ್ಲಿ ತಾವು ನೋಡಬಹುದು. ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ಜಾತ್ರೆ 4 ದಿನಗಳ ಕಾಲ ಈ ಒಂದು ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಜಾತ್ರೆ ವ್ಯವಸ್ಥೆ ಯಾವ ರೀತಿ ಇದೆ, ಇಲ್ಲಿರ್ತಕ್ಕಂಥ ಬರ್ತಿರ್ತಕ್ಕಂಥ ಜನರಿಗೆ ಕೂಡ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ಒಂದು ಕಮಿಟಿ ವತಿಯಿಂದ. ಈಗ ನನ್ನ ಜೊತೆಗೆ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡ ಪಾಟೀಲ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಸೊ ಅವರನ್ನು ಮಾತಾಡ್ತಕ್ಕಂಥ ಒಂದು ನಾನು ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಈ ಒಂದು ಬಸವೇಶ್ವರ ಜಾತ್ರೆ 4 ದಿನಗಳ ಕಾಲ ಜರುಗ್ತಾ ಇದೆ. ಯಾವ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದ್ರೆ ಬಂದಿರತಕ್ಕಂಥ ಜನರಿಗೆ? ಮೊದಲಿಗೆ ವಿಶ್ವಗುರು ಬಸವಣ್ಣವ್ರನ್ನ ಮನದಲ್ಲಿದೆ ಅನ್ನೋದು, ನಮ್ಮೂರ ಆರಾಧ್ಯ ದೈವದಂಥ ನಂದೀಶ್ವರ ಪಾದಗಳಿಗೂ ವಂದಿಸಿ, ಈ ಜಾತ್ರಾ ಮಹೋತ್ಸವ ನಮ್ಮ ಪರಂಪರೆಯಿಂದ ನಡೆದು ಬಂದಿದೆ. ಭಾಳ ವರ್ಷದಿಂದ ವಿಜೃಂಭಣೆಯಿಂದ ನಡೀತದೆ. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ಹೊರಗಿನ ಏರಿಯಾದಾಗ ಭಾಳ ಅದಾರ. ನಮ್ಮ ಊರು ಬಿಟ್ಟು ಹೊರಗಿನ ಊರುಗಳಲ್ಲಿ ಭಾಳ ಅದಾರ, ದೂರ ಇದರಲ್ಲಿ ಅದಾರ. ಯಾಕಂದ್ರೆ ಅವರು ನೌಕರಿ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಹೋಗಿ ಸೆಟ್ಲ್ ಆದವರು ಅವರೆಲ್ಲ ಬರುವಂಥದ್ದು ಊರಿಗೆಂದು ಬಂದು ಭೇಟಿ ಕೊಡುವಂಥ ದಿನ ಇದು ಹಬ್ಬಕ್ಕೆ ಇದಕ್ಕೆ ಅಂತೇಳಿ ಜಾತ್ರೆ ಮಹೋತ್ಸವಕ್ಕೆ ಅಂತೇಳಿ ಎಲ್ಲರೂ ಕೂಡ್ಕೊಂಡು ಎಲ್ಲ ಕಡೆಯಿಂದ ಬಂದು ಇವತ್ತು ಕೂಡ್ತಾರೆ. ಆ ರೀತಿ ಕೂಡುವುದರಿಂದ ನಮ್ಮಲ್ಲಿ ಏನದ ಸಾಕಷ್ಟು ಒಂದು 20-25 ಸಾವಿರ ಜನ ಸೇರುವಂಥ ಒಂದು ಜಾತ್ರೆ ಆಗಾಗ್ತದೆ. ಈ ಜಾತ್ರಾ ಮಹೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಾದ್ರ ಕಾರಣ ಏನಂದ್ರೆ ಭಕ್ತಾದಿಗಳು ಇಲ್ಲಿ ನಡೆಯುವಂಥ ನಮ್ಮ ಬಸವೇಶ್ವರ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾರು ಏನು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ, ಕೇಳ್ಕೊಂಡು ಹೋಗ್ತಾರೆ, ಅವು ಈಡೇರ್ಯಾವು, ನಮ್ಮೆಲ್ಲ ಇದು ಆಸೆ ಈಡೇರ್ಯಾವ ಅಂತ ಹೇಳಿ ಬಂದು ಬಹಳಷ್ಟು ಭಕ್ತರು ಇಲ್ಲಿ ಅವರ ಹರಕೆ ಸಲ್ಲಿಸಿ ಹೋಗ್ತಾರೆ. ಅಂಥಕ್ಕೆ ಇದು ಕೆಲಸ ನಡೆದಾಗ ಎಲ್ಲ ಏನದ ಭಾಳಷ್ಟು ಜನ ಇಲ್ಲಿ ಸೇರಿ ಈ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸ್ತಾರೆ. ಈ ಜಾತ್ರಾ ಮಹೋತ್ಸವ ನಾವು ಸತತ 4 ದಿನಗಳಿಂದ ನಡೆಸ್ತೀವಿ. ಇದನ್ನು ಶುಕ್ರವಾರ ಅಂದರೆ ಇವತ್ತು ಮುಂಜಾನೆ ಎದ್ದು ಅಭಿಷೇಕ ಇರ್ತದೆ, ರುದ್ರಾಭಿಷೇಕ. ಆ ಅಭಿಷೇಕ ನಂತರ ಎಲ್ಲ ಪಲ್ಲಕ್ಕಿ ಅದು ಇದು ಮಾಡ್ಕೊಂಡು ಬಂದು ನಾವೇನದ ಇಲ್ಲಿ ಗುಡಿಗೆ ಮುಟ್ಟಿಸ್ತೇವೆ. ಆ ಗುಡಿಗೆ ಇದಾಗಿಂದ್ರೆ ಮತ್ತೊಮ್ಮೆ ಆ ಮಡಪತಿಯವ್ರ ಮನ್ಯಾಗ ಕಳಸ ಇದು ಇರ್ತದೆ. ಅವತರನ ಸಂಜೆನಾಗೆಲ್ಲ ಊರನ್ನೆಲ್ಲ ಹಿರಿಯರು, ನಮ್ಮ ಇಬ್ಬರು ಸ್ವಾಮಿಗಳು ಎಲ್ಲರೂ ಕೂಡ್ಕೊಂಡು ಅದನ್ನೇನದ ಮೆರವಣಿಗೆ ಮುಖಾಂತರ ತೊಗೊಂಡು ಬಂದು ಇಲ್ಲಿ ಗುಡಿಗೆ ತಲುಪಿಸಿ, ಗುಡಿಯಿಂದ ಆ ಪಲ್ಲಕ್ಕಿಯೊಂದಿಗೆ ಬಂದಿಲ್ಲಿ ನಮ್ಮ ತೇರಿಗೆ ಅಲಂಕಾರ ಮಾಡ್ತೀವಿ. ಈ ರಥೋತ್ಸವಕ್ಕೆ ಎಲ್ಲ ಅಲಂಕಾರ ಮಾಡಿದ್ದಾಗಿರ್ತದೆ. ಬಂದು ಅದನ್ನು ಕಳಸಾವರಣ ಮಾಡಿ ಈಗಾಗಲೇ ತಮ್ಮ ಮುಂದೆ ಆಗಿರ್ಬೋದು, ಈಗ ಕಳಸಾವರಣ ಮುಗಿಸ್ಕೊಂಡು ತೇರನ್ನು ಸಾಗಿಸಿದೆವು. ಈ ತೇರ ಪಾದಗಟ್ಟಿವರೆಗೂ ಹೋಗಿ ವಾಪಸ್ ಬಂದು ಇಲ್ಲಿ ನಿಂದಿರ್ತದೆ. ಅದಕ್ಕೆ ಏನದ ಒಂದು ಹಂತದ ಜಾತ್ರೆ ಮುಗಿದಂಗೆ ನಾಳೆ ಬೆಳಿಗ್ಗೆ ಎದ್ದು ಕೊಳ್ಳೇನೆ ಭಾರ ಎತ್ತುವಂಥ ಕಾರ್ಯಕ್ರಮ ಜಿಲ್ಲೆಗಳಿಂದ, ಹೊರಗಿನ ಜಿಲ್ಲೆಯಿಂದ ಸಹಿತ ಎಲ್ಲ ಭಾರ ಎತ್ತುವಂಥ ಒಂದು ಸ್ಪರ್ಧಾದಿಗಳು ಬರ್ತಾರೆ, ಬಂದು ಭಾರ ಎತ್ತಾರೆ.
ಅವರಿಗೆ ಯೋಗ್ಯವಾದ ಬಹುಮಾನ ಕೊಟ್ಟು ಅವ್ರನ್ನ ಖುಷಿಪಡಿಸಿ ಕಳಿಸುವಂಥ ಕೆಲಸ ಕಮಿಟಿ ಅವ್ರದ್ದು. ಅದೇ ರೀತಿ ಅನ್ನದಾಸೋಗಂತರೂ 4 ದಿನ ಸತತವಾಗಿ ನಡೆದಿರ್ತದೆ, ಎಲ್ಲರಿಗೂ ಇದು ಮಾಡುವಂಥದ್ದು. ಆಮೇಲೆ ಏನದ ಮಧ್ಯಾಹ್ನ ಇದು ಮಾಡಿಕೊಂಡು ಕಾರ್ಯಕ್ರಮ ಇರ್ತಾವೆ. ನಾಳೆ ಕಾರ್ಯಕ್ರಮ ಅದೆಲ್ಲ ಮುಗಿಸ್ಕೊಂಡು ಸಂಜೆನ್ಯಾಗ ಕುಸ್ತಿ ಕಾರ್ಯಕ್ರಮ ಇರ್ತದೆ. ಕುಸ್ತಿ, ಜಂಗೀನಿಕಾಲಿ ಕುಸ್ತಿ ಎಲ್ಲ ಕಡೆದ್ದು ಅದನ್ನು ಪಟುಗಳು ಬಂದಿರ್ತಾರೆ. ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಯುವಂಥ ಕುಸ್ತಿ ಇದು ಅಂದರೂ ಅಡ್ಡಿ ಇಲ್ಲ ನಮ್ಮಲ್ಲಿ. ಅಂಥದ್ದೊಂದು ಕುಸ್ತಿ ಏರ್ಪಾಡು ಮಾಡಿರ್ತೇವೆ. ಅದನ್ನ ಕುಸ್ತಿ ಎಲ್ಲ ಮುಗಿದ ನಂತರ ಇವತ್ತೇನದ ಮನೋರಂಜನೆ ಕಾರ್ಯಕ್ರಮ ನಾಳೆನೂ ಇರ್ತದೆ, ಇವತ್ತು ಇರ್ತದೆ. ಇವತ್ತು ಸಂಜೆನ್ಯಾಗ ನಾಟಕ ಐತಿ ಒಂದು. ನಾಳೆ ಏನದ ಜಾನಪದ ಇದ್ರವ್ರು ಬಂದು ಕಲಾವಿದರು ಅವರ ಕಲೆಯನ್ನು ತೋರಿಸ್ತಾರೆ. ನಾಳೆ ನಾಡದ ಏನದ ಒಂದು ಮನೋರಂಜನೆ ಕಾರ್ಯಕ್ರಮ ಅಂದ್ರೆ ಒಂದು ರಸಮಂಜರಿ ಕಾರ್ಯಕ್ರಮ. ಇವು 3 ಕಾರ್ಯಕ್ರಮಗಳನ್ನು ಇಟ್ಟಿರ್ತೇವೆ. ಅದಾದ ನಂತರ ಸೋಮವಾರ, ಕಡಿ ಸೋಮವಾರ ಅಂಥೇಳಿ ಎಲ್ಲರೂ ಆಚರಿಸುವಂಥ ಒಂದು ಕಡಿ ಸೋಮವಾರ ಅದು. ಅದಕ್ಕೇನದ ವಿಶೇಷವಾದಂಥ ಮೆರಗ, ವಿಶೇಷವಾದಂಥ ಜನ ಕೂಡ್ತಾರೆ. ಹೀಗಾಗಿ ಈಗ ತೇರಿನ ಇದು ಮುಗಿದ ತಕ್ಷಣ ಇದನ್ನೇನು ತೇರು ಮೆಟ್ಟಿಗೆ ಬಂದು ನಿಂದಿರ್ತದೆ, ನಿಂತು ಕೂಡಲೇ ಇಲ್ಲಿ ಮದ್ದಿನ ಕಾರ್ಯಕ್ರಮ ಇರ್ತದೆ. ಭಾಳಷ್ಟು ವಿಜೃಂಭಣೆಯಿಂದ ನೀವೆಲ್ಲರೂ ನೋಡುವಂಥದ್ದು, ಎಲ್ಲರೂ ಅಪೇಕ್ಷೆ ಪಟ್ಟು ಅದನ್ನೇನದ ತೃಪ್ತಿ ಪಡುವಂಥ ಮದ್ದುಗಳನ್ನು ಸುಡುವಂಥ ಕಾರ್ಯಕ್ರಮ ನಾವೀಗ ಜರುಗಿಸ್ತೇವೆ. ಇದೆಲ್ಲ ನಡೆದು ಇದಾಗುವಂಥದ್ದು ಎಲ್ಲ ಭಕ್ತಾದಿಗಳು ಇದಕ್ಕೇನದ ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮ, ಇದು ನಮ್ಮ ಜಾತ್ರೆ ಯಶಸ್ವಿ ಆಗಾಕ ಕಾರಣೀಭೂತರಾಗ್ತಾರೆ. ಅದಕ್ಕೇನದ ನಿಮ್ಮ ಮುಖಾಂತರ ನಾನು ಕೂಡಿದಂಥ ಸಮಸ್ತ ಎಲ್ಲ ಜನರಿಗೂ ನಮ್ಮ ಕಮಿಟಿ ವತಿಯಿಂದ, ನಮ್ಮ ಊರ ವತಿಯಿಂದ ಹಾಗೂ ಈ ಬಸವೇಶ್ವರ ಭಕ್ತಾದಿಗಳ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕ ಇಷ್ಟಪಡ್ತೀನಿ. ಈ ಒಂದು ಮನಗುಳಿ ಜಾತ್ರೆ 4 ದಿನಗಳ ಕಾಲ ಈ ಒಂದು ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಜನರಿಗೆ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಾರದಂತ ಅದನ್ನು ನೋಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯವರು ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಇಲಾಖೆ ಬಗ್ಗೆ ಹೇಳೋದಾದ್ರೆ ತಾವು ಏನು ಹೇಳ್ತೀರಿ ಸರ್? ಪೊಲೀಸ್ ಸಿಬ್ಬಂದಿಯವರು ಯಾವತ್ತೂ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ. ಅವರು ಏನದ ನಮ್ಮ ಜೊತೆ ಇಲ್ಲಿ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ, ಇದು ಮಾಡೋಕ್ಕೆ, ಏನೂ ಅಹಿತಕರ ಘಟನೆ ಆಗಬಾರ್ದು, ಕಳ್ಳತನ ಆಗಬಾರ್ದು, ಇಂಥವಕ್ಕೆಲ್ಲ ಏನದ ಸಾಕಷ್ಟು ಶ್ರಮ ವಹಿಸ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ವಾಲಂಟಿಯರ್ಸ್ ಕೂಡ ಇರ್ತಾರೆ. ಊರಿನ ವಾಲಂಟಿಯರ್ಸ್ ಅಂದ್ರೆ ನಾವೆಲ್ಲರನ್ನೂ ಒಂದು ಹುಡುಗರನ್ನ ಸಿಬ್ಬಂದಿ ತಯಾರು ಮಾಡಿರ್ತೇವೆ. ಅವರು ಏನದ ಅಚ್ಚುಕಟ್ಟಾಗಿ ನೋಡಿಕೊಂಡು ತುಡುಗಾಗ್ಲಾರಂಗೆ ಯಾರೇ ತುಡುಗರು ಬಂದಿದ್ರೆ ಅವ್ರನ್ನ ಹಿಡಿಯುವಂಥ ಇದು ಮಾಡೋದು. ಆಮೇಲೆ ಇಲ್ಲಿ ಏನದ ಯಾವುದಾರೆ ಸೈಕಲ್ ಮೋಟ್ರ್ ಆಗಲಿ ಇವು ಆಗಲಿ ಒಳಗೆ ಬರ್ಲಾರಂಗೆ, ಇದು ಮಾಡ್ಲಾರಂಗೆ, ಗದ್ದಲದಾಗ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಕೆಲಸ. ಇದಕ್ಕೇನದ ತೇರು ನೋಡೋಕೆ ಈಗಾಗಲೇ ನೋಡಿರಿ ನೀವು, ಹೆಣ್ಮಕ್ಳು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಅವ್ರಿಗೆ ಸೆಪ್ರೇಟ್ ಆದಂಥ ಒಂದು ಜಾಗ ಮಾಡಿಬಿಟ್ಟೆವು. ಅವ್ರು ಅಲ್ಲೇ ನಿಂತು ಅಲ್ಲೇ ನೋಡಿ ಹೋಗುವಂಥದ್ದು. ಅಂದ್ರೆ ಈ ಗದ್ದಲದಾಗ ಗಂಡಸರ ಜೊತೆ ಇದು ಆಗ್ಲಾರ್ದಂಗೆ ದೂರ ನಿಂತು ನೋಡುವಂಥ ಒಂದು ಸಿಸ್ಟಮ್ ಐತಿ. ಅದಾದ ನಂತರ ಈ ತೇರೇನು ಬಂದು ಮೆಟ್ಟಿಗೆ ಇದು ಆಗ್ತದೆ, ಆದ ನಂತರ ಅವ್ರು ಬಂದು ದರ್ಶನ ತೊಗೊಂಡು ಹೋಗ್ತಾರೆ, ಬಸವೇಶ್ವರ ದರ್ಶನ. ಹೀಗಾಗಿ ಏನೂ ಒಂದು ಗದ್ದಲ ಇದು ಆಗ್ಲಾರ್ದಂಥ ಸಂದರ್ಭ ನಮ್ಮ ಇದ್ರಾಗ ನಡೀತದೆ. ಅದನ್ನು ಯಾಕೆ ನಡೀತದೆ ಅಂದ್ರೆ ಇಡೀ ಊರವರು ಬಂದಂಥ ಭಕ್ತಾದಿಗಳು ಎಲ್ಲರೂ ಏನದ ನಮಗೆ ಒಳ್ಳೆ ರೀತಿ ಸಾಥ್ ಕೊಡ್ತಾರೆ. ಯಾರು ಗದ್ದಲಾಗ್ಲಾರಂಗೆ ಇದು ಭಕ್ತಿಯಿಂದ ಬಂದು ಭಕ್ತಿಯಿಂದ ನಡ್ಕೋತಾರ ಅಂತೇಳಿ ಏನು ಗದ್ದಲಾಗಂಗಿಲ್ಲ ಅಂತ ನನಗೆ ಅನಿಸ್ತದೆ. ಏನೇ ಅವ್ರು ತಲೆಯಾಗಿ ಇಟ್ಕೊಂಡು ಮತ್ತೊಂದು ವಿಚಾರ ಇಟ್ಕೊಂಡು ಬಂದ್ರೆ ಅಂಥ ಘಟನೆ ಆಕ್ಕವು. ಆದ್ರೆ ನಮ್ಮಲ್ಲಿ ಯಾವುದೂ ಇದು ಇಲ್ಲ. ದೇವ್ರ ಸಲುವಾಗಿ ಬಂದಿರ್ತಾರೆ, ಭಕ್ತಿಯಿಂದ ನಡ್ಕೊಂಡು ಏನದ ಅವ್ರು ಭಕ್ತಿ ಸಲ್ಲಿಸಿ ಹೋಗ್ತಾರೆ ಅಂತೇಳಿ ಏನು ಅಹಿತಕರ ಘಟನೆ ಆಗೋದಿಲ್ಲ. ಅದು ಆಗೋದು ಬೇಡ ಅಂತೇಳಿ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಅದು ಆಗೋದ್ರಿಂದ ಒಂದು ಇದು ಆಗ್ತಿರ್ತದೆ, ಮಂದಿಗೆಲ್ಲ ಅನಾನುಕೂಲ. ಹಿಂಗೆ ಘಟನೆಗಳು ಆಗ್ಲಾಕತ್ತು ಅಂದ್ರೆ ಮಂದಿ ಬರೋದು ಕಡಿಮೆ ಆಗ್ತದೆ. ಆದ್ರೆ ನೀವು ನೋಡ್ಬೋದು ನಮ್ಮ ವರ್ಷ ಮಂದಿ ಜನ ಹೆಚ್ಚೇ ಆಗಾಕತ್ತಾರೆ ಹೊರತು ಕಡಿಮೆ ಆಗಿಲ್ಲ. ಏನದು ಅಂದ್ರೆ ನಮ್ಮ ಬಸವಣ್ಣನ ಒಂದು ಆಶೀರ್ವಾದದಿಂದ ಎಲ್ಲರೂ ಸಂತೃಪ್ತಾಗಿ ಅವ್ರು ಏನೇನು ಬೇಕಂತಾರೆ ಎಲ್ಲ ಇಷ್ಟಾದಿಗಳ ಪೂರ್ಣಗೊಂಡಾವ ಅಂತೇಳಿ ನನಗೆ ಅನಿಸ್ತದೆ. ಅದಕ್ಕೆ ಏನದ ಹೆಚ್ಚಿನ ಜನ ಬಂದು ಇಲ್ಲಿ ನಡ್ಕೋತಾರ ಅಂತೇಳಿ ನಾನು ಹೇಳ್ಬೋದು.